ಜೈಲಲ್ಲಿ ಮುದ್ದೆ ಮುರಿತಾ ಇರುವಂತಹ ಆರೋಪಿ ದರ್ಶನ್ ತಮ್ಮ ಫ್ರೆಂಡ್ಸ್ ಮೇಲೆ ಸಿಟ್ಟಾಗಿದ್ದಾರಂತೆ. ಜೈಲಲ್ಲಿ ಫ್ರೆಂಡ್ಸ್ ಮೇಲೆ ಸಿಟ್ಟಾಗಿದ್ದಾರೆ ದರ್ಶನ್. ಪ್ರದೋಷ್ ಮೇಲೆ ದರ್ಶನ್ ಕೂಗಾಡಿರೋದ್ರ ಇನ್ಸೈಡ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ನಿನ್ನ ನಂಬಿ ನಾನು ತಪ್ಪು ಮಾಡ್ಬಿಟ್ಟೆ, ನನ್ನ ಪರಿಸ್ಥಿತಿಗೆ ನೀನೇ ಕಾರಣ ಅಂತ ದರ್ಶನ್ ಸಿಡಿ ಅಂದಿದ್ದಾರಂತೆ. ಕೊಲೆಯಾದ ಬಳಿಕ ಸಂಪೂರ್ಣ ಜವಾಬ್ದಾರಿಯನ್ನ ಅಂದ್ರೆ ಈ ಕೊಲೆಯನ್ನ ಕವರ್ ಅಪ್ ಮಾಡ್ತೀನಿ ನಾನು ಅಂತ ಬಿಲ್ಡಪ್ ಕೊಟ್ಕೊಂಡು ಓಡಾಡಿದ್ನಂತೆ ಈ ಪ್ರದೋಷ್. ಹಂಗಾಗ್ಲಿಲ್ವಲ್ಲ ಅಂತ ಕೈ ಹಿಸಿಕೊಳ್ತಾ ಇದ್ದಾರೆ ದರ್ಶನ್. ಇದೇ ಸಿಟ್ಟು ಅವಾಗವಾಗ ಜ್ವಾಲಾಮುಖಿಯ ಸ್ವರೂಪದಲ್ಲಿ ಹೊರಗೆ ಬರ್ತಾ ಇದೆ. ಪ್ರದೋಷ್ ಎಡವಟ್ನಿಂದಲೇ ಇವತ್ತು ನನ್ನ ಸ್ಥಿತಿ ಹೀಗಾಯ್ತು, ಹೇಗಿದ್ದವನು ಹೇಗಾದೆ ಅಂತ ಹೇಳಿ ದರ್ಶನ್ ಕೂಗಾಡಿದ್ದಾರೆ ಅನ್ನೋದು ಕೂಡ ಇನ್ಸೈಡ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಸೊ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಶ್ಚಾತ್ತಾಪ ಇಲ್ಲ, ಆದರೆ ತಪ್ಪಿಸ್ಕೊಳ್ಳಿಕ್ಕಾಗ್ಲಿಲ್ಲ, ಹಾಗೆ ಅರಗಿಸಿಕೊಳ್ಳಿಕ್ ಆಗ್ಲಿಲ್ಲ ಅನ್ನುವಂತಹ ತೊಳಲಾಟ ಆರೋಪಿಗಳ ಕೈಯಲ್ಲಿ, ಆರೋಪಿಗಳ ಪ್ರತಿ ಮಾತಲ್ಲಿ, ಹಾವಭಾವದಲ್ಲಿ ಗೊತ್ತಾಗ್ತಾ ಇರೋದು ಸ್ಪಷ್ಟ. ಡೀಟೇಲ್ಸ್ ಕೊಡ್ತಾ ಇದ್ದಾರೆ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಉಮೇಶ್, ಬಿಲ್ಡಪ್ ಕೊಟ್ಟಿದ್ದ ಪ್ರದೋಷ್ ಕೊಟ್ಟ ಮಾತಿನಂತೆ ನಡ್ಕೊಳ್ಳಿಲ್ಲ ಅನ್ನೋ ಸಿಟ್ಟು ಆಗಾಗ ಹೊರ ಹಾಕ್ತಾ ಇದಾರೆ ಅಂತ ಅನ್ಸುತ್ತೆ. ಆಮೇಲೆ ಕೊಲೆ ಬಗ್ಗೆ ತೃಣ ಮಾತ್ರದ ಪಶ್ಚಾತ್ತಾಪ ಕೂಡ ಈಗಲೂ ಆರೋಪಿಗಳಲ್ಲಿ ಇಲ್ಲ. ಕವರಪ್ ಆಗ್ಲಿಲ್ಲ ನೀಟಾಗಿ ಅನ್ನೋ ಬೇಜಾರೇ ಎದ್ದು ಕಾಣಿಸ್ದಂಗಿದೆ. ಮಮತಾ, ಈಗ ಪರಪ್ನಗರ ಜೈಲಲ್ಲಿ ನಟ ದರ್ಶನ್, ಪ್ರದೋಷ್ ಮತ್ತು ವಿನಯ್ ಒಟ್ಟಿಗೆ ಒಂದೇ ಸೆಲ್ಲಲ್ಲಿರುವಂಥದ್ದು. ಕಳೆದ 2 ದಿನಗಳ ಹಿಂದೆ ನಟ ದರ್ಶನ್ ಪ್ರದೋಷ್ ಮೇಲೆ ಗರಂ ಆಗಿದ್ರು ಅನ್ನೋ ಮಾಹಿತಿ ಕೇಳಿಬಂದಿರುವಂಥದ್ದು. ಅದು ಯಾಕೆ ಅನ್ನೋದನ್ನು ಚೆಕ್ ಮಾಡಿದಂಥ ವೇಳೆಯಲ್ಲಿ ಪ್ರದೋಷ್ ಏನಿದ್ದ, ಪ್ರದೋಷ್ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಿದ ನಂತರದಲ್ಲಿ ವಿಚಾರ ಯಾವಾಗ ಬೆಳಕಿಗೆ ಬರುತ್ತೆ ಆ ಸಂದರ್ಭದಲ್ಲಿ ನಟ ದರ್ಶನ್ಗೆ ಭರವಸೆ ಕೊಟ್ಟಿರ್ತಾರೆ. ಅಂದರೆ ಈ ಪ್ರಕರಣವನ್ನು ಸಂಪೂರ್ಣ ಜವಾಬ್ದಾರಿ ನಾನು ಹೊತ್ಕೋತೀನಿ, ಯಾವುದೇ ರೀತಿಯ ಸಮಸ್ಯೆ ಆಗದಂಗೆ ನಿಮ್ಮ ಹೆಸರು ಹೊರಗಡೆ ಬರದಂತೆ ನಾನು ನೋಡ್ಕೋತೀನಿ ಅಂತ ನಟ ದರ್ಶನ್ಗೆ ಪ್ರದೋಷ್ ಭರವಸೆ ಕೊಟ್ಟಿದ್ದ. ಆದ ನಂತರದಲ್ಲಿ ಆ ಶವ, ರೇಣುಕಾ ಸ್ವಾಮಿಯ ಶವವನ್ನು ಬಿಸಾಡೋದಂತಾಗಿರ್ಬೋದು, ಆ ನಂತರದಲ್ಲಿ ಒಂದು ವೇಳೆ ಕೇಸು ಹೊರಗಡೆ ಬಂದರೆ ಕೋರ್ಟು ಕೇಸು ಎಲ್ಲವನ್ನೂ ಕೂಡ ನಾನೇ ನೋಡ್ಕೋತೀನಿ, 3 ಜನ ಆರೋಪಿಗಳೇನಿದ್ದಾರೆ ಅವ್ರನ್ನ ಹಣಕಾಸಿನ ವಿಚಾರಕ್ಕೆ ಏನು ಕೊಲೆ ಮಾಡಿದ್ವಿ ಅಂತ ನಾವೇ ಒಪ್ಕೊಳ್ಳೋ ರೀತಿ ಡೀಲ್ ಮಾಡಿದ್ದು ಕೂಡ ಪ್ರದೋಷ್ ಆಗಿದ್ದ. ಸಂಬಂಧಪಟ್ಟ ಹಾಗೆ ಬಹುತೇಕ ಅಂದರೆ ರೇಣುಕಾ ಸ್ವಾಮಿ ಶವ ಬಿಸಾಕಿದ ನಂತರದಲ್ಲಿ ಅವರೆಲ್ಲ ಅರೆಸ್ಟ್ ಆಗೋ ತನಕ ಏನೆಲ್ಲ ಪ್ಲ್ಯಾನ್ ನಡೆಯುತ್ತೆ ಆ ಪ್ಲ್ಯಾನ್ನಲ್ಲೆಲ್ಲ ಪ್ರಮುಖ ಪಾತ್ರ ವಹಿಸಿದ್ದು ಇದೇ ಪ್ರದೋಷ್ ಅನ್ನೋದ್ರ ಬಗ್ಗೆ ಮಾಹಿತಿ ಇದ್ದಿದ್ದಂಥದ್ದು. ಹಾಗಾಗಿ ಈಗ ಏನು ಜೈಲಲ್ಲಿದ್ದಾರೆ 3 ಒಟ್ಟಿಗೆ, ಈ 3 ಜೈಲಲ್ಲಿದ್ದಂಥ ಸೆಲ್ಲಲ್ಲಿದ್ದಂಥ ವೇಳೆಯಲ್ಲಿ ಪ್ರದೋಷ್ ಮೇಲೆ ನಟ ದರ್ಶನ್ ಗರಂ ಆಗಿದ್ದು. ಅಂದರೆ ನಿನ್ನಿಂದನೇ ಈ ಪರಿಸ್ಥಿತಿ ಬಂತು, ನಮಗೆ ಇನ್ನೂ ಇದನ್ನು ಬೇರೆ ಥರ ಡೀಲ್ ಮಾಡ್ಬೋದಾಗಿತ್ತು, ಆದರೆ ನೀನು ಆತರಕ್ಕೆ ಬಿದ್ದು ಅಚಾತುರ್ಯ ಮಾಡಿದೆ ಅನ್ನೋ ನಿಟ್ಟಿನಲ್ಲಿ ದರ್ಶನ್ ಪ್ರದೋಷ್ ಮೇಲೆ ಕೆಟ್ಟದಾಗಿ ಬೈದಿದ್ದಂಥದ್ದು ಮತ್ತು ಗರಂ ಆಗಿದ್ದಂಥ ವಿಚಾರ ಈಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಬಹುತೇಕ ಈ ಪ್ರಕರಣವನ್ನು ಬೇರೆ ರೀತಿ ಡೀಲ್ ಮಾಡ್ಬೋದಾಗಿತ್ತು, ನಿನ್ನ ಆತರದಿಂದಲೇ ಈಗ ನಾವೆಲ್ಲ ಪರಪ್ನಗರ ಜೈಲು ಸೇರುವಂತಾಗಿದೆ ಅಂತೇಳಿ ಪ್ರದೋಷ್ ಮೇಲೆ ಗರಂ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ನಂತರದಲ್ಲಿ ಅಲ್ಲಿಂದ ಸಿಬ್ಬಂದಿ ಮತ್ತು ಜೊತೆಗಿದ್ದಂಥ ವಿನಯ್ ಇಬ್ಬರನ್ನು ಕೂಡ ಕನ್ವಿನ್ಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಮಮತಾ, ರೈಟ್, ಧನ್ಯವಾದ ಉಮೇಶ್ ತಮ್ಮ ಮಾಹಿತಿಗಾಗಿ.